ದಂಡಯಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಮುಡಾ ಕೇಸ್ನಲ್ಲಿ ಸಿಎಂ ವಿರುದ್ಧ ಸಮರ ಸಾರಿರುವ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಮೂಲಕ ರಣಕಹಳೆ ಮೊಳಗಿಸಿವೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿ ದಳಪತಿಗಳು ಹೆಜ್ಜೆ ಹಾಕಿದ್ದಾರೆ. ಆಗಸ್ಟ್ 3ರಂದು ನಗಾರಿ ಬಾರಿಸೋ ಮೂಲಕ ಮೈತ್ರಿ ನಾಯಕರು ಪಾದಯಾತ್ರೆಗೆ ಚಾಲನೆ ನೀಡಿದ್ರು. ನಿಖಿಲ್ ಕುಮಾರಸ್ವಾಮಿ, ವಿಜೇಂದ್ರ ನೇತೃತ್ವದಲ್ಲಿ ಸಾಗಿದ ಮುಡಾ ಯಾತ್ರೆ ಹಲವು ವಿಶೇಷತೆಗಳಿಂದ ಕೂಡಿದೆ. ಜೆಡಿಎಸ್ ಪ್ರಾಬಲ್ಯವಿರುವ ಹಳೆ ಮೈಸೂರು ಭಾಗದಲ್ಲಿ ಪಾದಯಾತ್ರೆ ಸಾಗಿದ್ರಿಂದ ಎಚ್ಡಿಕೆ, ನಿಖಿಲ್ ಕುಮಾರಸ್ವಾಮಿ ಹವಾ ಭರ್ಜರಿಯಾಗಿತ್ತು. ಮುಡಾ ಹಗರಣದ ವಿರುದ್ಧ ಜೆಡಿಎಸ್ ಬಿಜೆಪಿ ಜಂಟಿ ಸಮರ. ನಿಖಿಲ್ ಕುಮಾರಸ್ವಾಮಿ, ವಿಜೇಂದ್ರ ನೇತೃತ್ವದಲ್ಲಿ ಪಾದಯಾತ್ರೆ. ರಾಜ್ಯದಲ್ಲಿ ಮುಡಾ ಹಗರಣದ ಪಾದಯಾತ್ರೆ ಸಾಕಷ್ಟು ಸಂಚಲನ ಮೂಡಿಸಿದೆ. ಜೆಡಿಎಸ್ ಬಿಜೆಪಿ ಕಳೆದ 6 ದಿನಗಳಿಂದ ಮೈಸೂರು ಚಲೋ ಹಮ್ಮಿಕೊಂಡಿವೆ. ಆಗಸ್ಟ್ 3ರಿಂದ ಆರಂಭಗೊಂಡಿರುವ ಬೆಂಗಳೂರಿನಿಂದ ಮೈಸೂರು ಪಾದಯಾತ್ರೆ ರಾಮನಗರ, ಮಂಡ್ಯ ದಾಟಿ ಮೈಸೂರಿಗೆ ಬಂದು ತಲುಪಿದೆ. ಜೆಡಿಎಸ್ ಬಿಜೆಪಿ ಪಾದಯಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು, ಮುಖಂಡರು ಭಾಗಿಯಾಗಿ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕ್ತಿದ್ದಾರೆ. ಇನ್ನು ಪಾದಯಾತ್ರೆಯ ನೇತೃತ್ವ ವಹಿಸಿ ಹೆಜ್ಜೆ ಹಾಕ್ತಿರುವ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹಳೆ ಮೈಸೂರು ಭಾಗದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಜೆಡಿಎಸ್ ಭದ್ರಕೋಟೆಯಲ್ಲಿ ನಡೆಯುತ್ತಿರುವ ಪಾದಯಾತ್ರೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ನಿಖಿಲ್ ಹಾಗೂ ವಿಜೇಂದ್ರ ಬೆನ್ನಿಗೆ ನಿಂತಿದ್ದಾರೆ. ಸನ್ಮಾನ್ಯ ವಿಜೇಂದ್ರ ಅವರು, ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಒಟ್ಟಾಗಿ ಒಗ್ಗಟ್ಟಿನ ಶಕ್ತಿಯನ್ನ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಅವರೆಲ್ಲರೂ ಕೂಡ ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡಿದ್ದಾರೆ. ಮೊದಲ ದಿನವೇ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಾರ್ಯಕರ್ತರಿಗೆ ಉತ್ಸಾಹ ತುಂಬೋ ಕೆಲಸ ಮಾಡಿದ್ರು. ಇದು ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಅಲ್ಲ, ಜನತೆ ಸ್ವಪ್ರೇರಣೆಯಿಂದಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಅಂತ ಹೇಳಿ ಹೆಜ್ಜೆ ಇಟ್ಟಿದ್ರು. ಜೊತೆಗೆ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ್ರು. ಬಿಜೆಪಿ ಜೆಡಿಎಸ್ ಒಂದಾಗಿರೋದು ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿದೆ ಅಂತ ಕಾಂಗ್ರೆಸ್ಗೆ ತಿರುಗೇಟು ಕೊಟ್ಟಿದ್ರು. ಇದು ಬಿಜೆಪಿ ಜೆಡಿಎಸ್ನ ಕಾರ್ಯಕರ್ತರಷ್ಟೇ ಅಲ್ಲ, ಜನತೆಯ ಒಂದು ಸ್ವಪ್ರೇರಣೆಯಿಂದ ಈ ಸರ್ಕಾರದ ಹಲವಾರು ಅನೀತಿಗಳು, ಅಕ್ರಮಗಳ ವಿರುದ್ಧ ಜನತೆ ಇವತ್ತು ಸ್ವಪ್ರೇರಣೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜೆಡಿಎಸ್ನ ಮುಗಿಸೋಲಿಕ್ಕೆ ಈ ರೀತಿಯಲ್ಲಿ ಪಾದಯಾತ್ರೆ ಮಾಡ್ತಾ ಇದೆ ಬಿಜೆಪಿ ಅಂತ. ಈಗ ಅದು ಕಾಂಗ್ರೆಸ್ನ ನಾಯಕರ ಅವರ ಪ್ರತಿಕ್ರಿಯೆ ಗಮನಿಸಿದ್ದೇನೆ. ಅದು ಅವರಿಗೆ ಈ ಒಂದು ಪಾದಯಾತ್ರೆಯ ಮುಖಾಂತರ ಪುನಃ ಜೆಡಿಎಸ್ ಬಿಜೆಪಿ ಹೊಂದಾಣಿಕೆ ಈ ಸರ್ಕಾರಕ್ಕೆ ನುಂಗ್ಲಾರ ತುತ್ತಾಗಿದೆ. ಕುಮಾರಸ್ವಾಮಿ ಅವರಿಗೆ ಒತ್ತಡ ಹೇರಿ ಹೆದರಿಕೆ ಬೆದರಿಕೆ ಯಾವ ಒತ್ತಡವೂ ಇಲ್ಲ. ಕುಮಾರಸ್ವಾಮಿನ ಯಾರೋ ಒತ್ತಡ ಮಾಡಿ ಇವತ್ತು ಇಂಥ ಒಂದು ರೀತಿಯಲ್ಲಿ ಏರ್ತಕ್ಕಂಥ ಕೆಲಸ ಯಾವ ಪಕ್ಷದಲ್ಲೂ ಮಾಡಕ್ ಸಾಧ್ಯ ಇಲ್ಲ. ಪಾದಯಾತ್ರೆಯ ಉದ್ದೇಶವನ್ನ ಮೊದಲ ದಿನವೇ ಕುಮಾರಸ್ವಾಮಿ ಸ್ಪಷ್ಟವಾಗಿ ಹೇಳಿದ್ರು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗೆಯಲು ನಾವು ಬಿಜೆಪಿ ಸೇರಿ ಒಟ್ಟಾಗಿ ಪಾದಯಾತ್ರೆ ನಡೆಸ್ತಿದ್ದೇವೆ ಅಂತ ಗುಡುಗಿದ್ರು. ಕಾರ್ಯಕರ್ತರಿಗೆ ಏನ್ ಹೇಳ್ತೀರಿ? ಯಾಕಂದ್ರೆ ನಿಮ್ಮ ಭಾಗದಲ್ಲಿ ನಡೀತಾ ಇರುವಂತ ಪಾದಯಾತ್ರೆ, ನಿಮ್ಮ ಕಾರ್ಯಕರ್ತರು, ಮುಖಂಡರಿಗೆ ಏನ್ ಹೇಳ್ತೀರಿ? ಕಾರ್ಯಕರ್ತರಿಗೆ ಈ ಒಂದು ಜನಾಂದೋಲನದ ಕಾರ್ಯಕ್ರಮ ಬಿಜೆಪಿ ಜೆಡಿಎಸ್ ನಡೀತಾ ಇದೆ, ಜನತೆಯನ್ನು ಜಾಗೃತಿಗೊಳಿಸ್ತಕ್ಕಂಥದ್ದು. ಈ ಕಾರ್ಯಕ್ರಮದಲ್ಲಿ ನಾನು ಎಲ್ಲ ಪಕ್ಷಗಳನ್ನು ಜೊತೆಗೂಡಿ ಭಾಗವಹಿಸಿ ಇಂಥ ಒಂದು ರಾಜ್ಯದಲ್ಲಿ ಒಂದು ಭ್ರಷ್ಟರ ಸರ್ಕಾರ ಏನಿದೆ, ಈ ಭ್ರಷ್ಟ ಸರ್ಕಾರವನ್ನು ತೆಗಿಲಿಕ್ಕೆ ಎಲ್ಲ ಒಂದಾಗಿ ಹೋರಾಟ ಮಾಡಬೇಕು ಅಂತ ಹೇಳ್ತೀನಿ. ನಿಖಿಲ್ ಜೆಡಿಎಸ್ ಸಾರಥಿಯಾಗುವ ಅವಕಾಶವಾಯ್ತಾ ಪಾದಯಾತ್ರೆ?
ಮುಡಾ ಹಗರಣದ ಪಾದಯಾತ್ರೆ ನಿಖಿಲ್ ಕುಮಾರಸ್ವಾಮಿ ಅವರ ರಾಜಕೀಯದ ಮೊದಲ ಪಾದಯಾತ್ರೆ ಆಗಿದ್ದು, ಈ ಪಾದಯಾತ್ರೆಯಲ್ಲಿ ಜೆಡಿಎಸ್ ಸಾರಥಿಯಾಗಿ ಹೊರಹೊಮ್ಮುವ ಅವಕಾಶ ಲಭಿಸಿದೆ. ಅದರಂತೆ ಕಳೆದ 6 ದಿನಗಳಿಂದ ಸಂಪೂರ್ಣವಾಗಿ ಪಾದಯಾತ್ರೆಯಲ್ಲಿ ಭಾಗಿಯಾಗಿರುವ ನಿಖಿಲ್ ಜೆಡಿಎಸ್ ಕಾರ್ಯಕರ್ತರು ಮತ್ತು ಮುಖಂಡರ ನಡುವಿನ ಸಮನ್ವಯ ಕೊಂಡಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ನಿಖಿಲ್ ಟ್ಯಾಟೂ ಎದೆ ಮೇಲೆ ಹಾಕಿಸಿಕೊಂಡು ಅಭಿಮಾನ. ಮೊದಲ ದಿನ ಕೆಂಗೇರಿಯ ಕೆಂಪಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ನಿಖಿಲ್ ಬಿಡದಿಯವರೆಗೆ 16 ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ್ರು. ರಸ್ತೆ ಬದಿಯಲ್ಲಿ ನಿಖಿಲ್ಗಾಗಿ ಕಾಯುತ್ತಿದ್ದ ಜೆಡಿಎಸ್ ಕಾರ್ಯಕರ್ತರನ್ನ ಮಾತನಾಡಿಸಿ ಹುರಿದುಂಬಿಸುವ ಕೆಲಸವನ್ನು ಮಾಡಿದ್ರು. ಇದೇ ವೇಳೆ ನಿಖಿಲ್ ಟ್ಯಾಟೂ ಎದೆ ಮತ್ತು ಕೈ ಮೇಲೆ ಹಾಕಿಸಿಕೊಂಡ ಹಲವಾರು ಹುಡುಗರು ನಿಖಿಲ್ ಜೊತೆ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ್ರು. ನಿಖಿಲ್ ನಮ್ಮ ಮುಂದಿನ ಮುಖ್ಯಮಂತ್ರಿ, ರಾಜ್ಯಕ್ಕೆ ಒಬ್ಬನೇ ಅಧಿಪತಿ, ಅದು ನಮ್ಮ ದಳಪತಿ ಎಂದು ಘೋಷಣೆ ಕೂಗಿದ್ರು. ಕುಮಾರಸ್ವಾಮಿ ಅವರನ್ನ ಕುಮಾರಣ್ಣ ಅವ್ರು ನಮ್ಮ ದೇವರು ಅಂತ ಇದ್ದಾರೆ. ಯಾಕಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಫೋಟೋ ಟ್ಯಾಟೋ ಕೂಡ ಹಾಕ್ಸ್ಕೊಂಡಿದ್ದಾರೆ. ಯುವಕರು ಪಾದಯಾತ್ರೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಏನಕ್ಕೋಸ್ಕರ ಬಂದಿದ್ರಿ ಹಂಗಾರೆ ಇವತ್ತು? ಸರ್, ಇವತ್ತು ಪಾದಯಾತ್ರೆಗೋಸ್ಕರ ಬಂದಿದ್ದೀವಿ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷನ ಧೂಳಿಪಟ ಮಾಡಬೇಕು ಅಂತ ಬಂದಿರೋದು ಸರ್ ಇಲ್ಲಿಗೆ. ಎಲ್ಲರೂ ಕೂಡ ನಿಖಿಲ್ ಅವ್ರ ಅಭಿಮಾನಿಗಳೇನಂತೀರ? ಹೌದು, ನಿಖಿಲ್ ಅಭಿಮಾನಿಗಳು ಸರ್. ತುಂಬಾ ನಿಖಿಲ್ ಅಭಿಮಾನಿಗಳ ಕ್ರೇಜು ಮತ್ತು ನಿಖಿಲ್ ನವ ಎಲ್ಲರೂ ಸರ್, ಎಲ್ಲರೂ ಒಬ್ರಂತ ಅಲ್ಲ, ಸುಮಾರು ಜನ ಇದೀವಿ ಸರ್. ಇವಾಗ ಸದ್ಯಕ್ಕೆ ಟಾಟಾ ಎಲ್ಲ ಹಾಕ್ಸ್ಕೊಂಡ್ರೆ ಮನೇಲಿ ಬೈಯಲ್ವಾ ಸರ್? ಮನೆಯಲ್ಲೇ ಪೂಜೆ ಮಾಡ್ತೀವಿ ಸರ್. ಪೂಜೆಯಲ್ಲಿ ದೇವ್ರ ಮನೇಲಿ ನಮ್ಮ ಅಪ್ಪ ಅಮ್ಮ ಪೂಜೆ ಮಾಡ್ತಾರೆ ಸರ್. ನಿಖಿಲ್ ಅಣ್ಣನು ಕುಮಾರಣ್ಣನು ಇಟ್ಟು ದೇವ್ರ ಮನೇಲಿ ಪೂಜೆ ಮಾಡ್ತಾರೆ. ಈಗ ಪಾದಯಾತ್ರೆ ಮುಗಿಯವರೆಗೂ ಕೂಡ ನೀವು ಭಾಗಿಯಾಗ್ತೀರಾ? ಇವತ್ತಿಗೆ ಮಾತ್ರನಾ? ಮುಗಿ ಗಂಟನೂ ಭಾಗಿಯಾಗ್ತೀವಿ. ಪಾದಯಾತ್ರೆ ಮಾಡ್ತಾರೆ ಅಲ್ಲಿ ಗಂಟ ಮೈಸೂರೇ ಅಂತ ಅಲ್ಲ, ನಿಖಿಲಣ್ಣ ಎಲ್ಲಿ ಗಂಟ ಭವಿಷ್ಯದ ಮುಖ್ಯಮಂತ್ರಿ ಯುವರಾಜ ನಿಖಿಲಣ್ಣವರು. NK ಬಸ್ ರಾಜ್ಯಕ್ಕೆ ಒಬ್ಬರೇ ಅಧಿಪತಿ, ದಳಪತಿ. ಕುಮಾರಣ್ಣವರು ಕೇಂದ್ರ ಸಚಿವರಾಗಿದ್ದಾರೆ. ನೆಕ್ಸ್ಟು ನಮ್ಮ ಆಸೆಯ ಅಭಿಮಾನಿಗಳ ಆಸೆಯ, ನಿಖಿಲಣ್ಣವ್ರ ಅಭಿಮಾನಿಗಳ ಆಸೆಯ ಕರ್ನಾಟಕ ರಾಜ್ಯಕ್ಕೆ ಭವಿಷ್ಯದ ಮುಖ್ಯಮಂತ್ರಿ ನಿಖಿಲಣ್ಣವ್ರು ಆಗಬೇಕು ಅಂತ ಎಲ್ಲ ಅಭಿಮಾನಿಗಳ ಕೋರಿಕೆ. ಪಾದಯಾತ್ರೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಭರ್ಜರಿ ಸ್ಟೆಪ್ಸ್. ಎರಡನೇ ದಿನದ ಪಾದಯಾತ್ರೆಯಲ್ಲಿ ಸುಮಾರು 22 ಕಿಲೋಮೀಟರ್ ಹೆಜ್ಜೆ ಹಾಕಿದ ನಿಖಿಲ್ ಮತ್ತು ವಿಜೇಂದ್ರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ನಿಖಿಲ್ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕ್ತಿದ್ದಂತೆ ಜೆಡಿಎಸ್ ಕಾರ್ಯಕರ್ತರ ಸಂತಸ ಮುಗಿಲು ಮುಟ್ಟಿತ್ತು. ಕಾರ್ಯಕರ್ತರು ಪಾದಯಾತ್ರೆಯಲ್ಲಿ ಭರ್ಜರಿ ಸ್ಟೆಪ್ಸ್ ಹಾಕಿದ್ರು. ಇದೇ ವೇಳೆ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ನೈತಿಕತೆ ಕಾಂಗ್ರೆಸ್ಗೆ ಇಲ್ಲ. ಮುಡಾ ಮತ್ತು ವಾಲ್ಮೀಕಿ ಹಗರಣದಲ್ಲಿ ಕಾಂಗ್ರೆಸ್ ನೇರವಾಗಿ ಭಾಗಿಯಾಗಿದೆ. ಈ ಪಾದಯಾತ್ರೆಯನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುತ್ತೇನೆ ಅಂದ್ರು. ಕಾಂಗ್ರೆಸ್ನ ನಾಯಕರುಗಳಿಗೆ ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ಯಾವುದಾದ್ರೂ ಆಡಳಿತ ಪಕ್ಷ ಈ ರೀತಿ ವಿರೋಧ ಪಕ್ಷದ ವಿರುದ್ಧವಾಗಿ ಪ್ರಶ್ನೆಗಳನ್ನ ಕೇಳ್ಕೊಂಡು ಹೋಗ್ತಕ್ಕಂಥದ್ದು ಬಹುಶಃ ಇತಿಹಾಸದಲ್ಲಿ ಮೊದಲನೇ ಬಾರಿ ನಾವು ನೋಡ್ತಾ ಇರೋದು. ಹಾಗಾಗಿ ಅವ್ರ ತಪ್ಪುಗಳನ್ನ ಮುಚ್ಚಿಟ್ಕೊಳ್ಳೋಕ್ಕೋಸ್ಕರ ಇವೆಲ್ಲ ಏನು ಕುತಂತ್ರಗಳು ನಡೆಸ್ತಾ ಇದ್ದಾರೆ. ಆದರೆ 6.5 ಕೋಟಿ ಇವತ್ತು ಕನ್ನಡಿಗರು ಬಹಳ ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ನೇರವಾಗಿ ಇವತ್ತು ಮೂಡ ಮತ್ತು ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಬಯಲಿಗೆ ಬಂದಿದೆ. ಪಾದಯಾತ್ರೆ ಕೇವಲ ಪಾದಯಾತ್ರೆಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದಲ್ಲ, ಇದನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಕ್ಕಂಥದ್ದೇ ನಮ್ಮ ಪಾದಯಾತ್ರೆಯ ಮೂಲ ಉದ್ದೇಶ. 3-4ನೇ ದಿನವೂ ಅಬ್ಬರಿಸಿದ ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆಯ ಉದ್ದಕ್ಕೂ ಸಿಎಂ ಮತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ರು. ಒಂದ್ ಕಡೆ ಈ ರಾಜ್ಯದ ಮುಖ್ಯಮಂತ್ರಿಗಳ ಸ್ಥಾನದಿಂದ ಒಂದು ಕುರ್ಚಿಯನ್ನ ಕಳ್ಕೊಳ್ತಕ್ಕಂಥ ಸಾಧ್ಯತೆ ಏನೋ ದಿನಗಳು ಬಹಳ ದೂರ ಇಲ್ಲ. ಕುಮಾರಸ್ವಾಮಿ ಅವರು ಸರ್ಕಾರ ಅಲ್ಲಾಡಿಸಬೇಕು ಅಂತ ಹೊರಟಿದ್ದಾರೆ. ಅವ್ರು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯರನ್ನು ಟಚ್ ಮಾಡ್ಲಿಕ್ಕೆ ಆಗಲ್ಲ, ಅವ್ರ ಹಣೆಯಲ್ಲಿ ಬರ್ದಿಲ್ಲ ಅಂತಾರೆ. ಇವತ್ತು ನೇರವಾಗಿ ಮೂಡದಲ್ಲಿ ಆಗಿರ್ತಕ್ಕಂಥ ಒಂದು ಹಗರಣ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಅವರ ಕುಟುಂಬ ಯಾವ ರೀತಿ ದಾಖಲಾತಿಗಳನ್ನ ಬದಲಾವಣೆ ಮಾಡ್ಕೊಂಡು 14 ನಿವೇಶನಗಳನ್ನ ಪಡೆದುಕೊಂಡಿದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಈ ಒಂದು ಅಕ್ರಮವಾದಂಥ ಒಂದು ಹಣ ಟ್ರಾನ್ಸಾಕ್ಷನ್ ಏನಾಗಿದೆ 187 ಕೋಟಿ, ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳ 89 ಕೋಟಿ ಈ ರೀತಿ ಹಣ ವರ್ಗಾವಣೆ ಆಗಿರ್ತಕ್ಕಂಥದ್ದು ನಿಜ ಅಂತ ಅವರೇ ಒಪ್ಕೊಂಡಿದ್ದಾರೆ. 100ಕ್ಕೆ 100 ಈ ರಾಜ್ಯದ ಜನತೆ ಈಗಾಗಲೇ ಕಾಂಗ್ರೆಸ್ನ ಸರ್ಕಾರವನ್ನ ತಿರಸ್ಕಾರ ಮಾಡಾಗೋಗಿದೆ.
ಪಾದಯಾತ್ರೆ ಮಧ್ಯದಲ್ಲಿ ವಿಜೇಂದ್ರ ಮತ್ತು ಶಾಸಕರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಟೀ ಕುಡಿದು ಶಾಸಕರಿಗೆ ಹುರಿದುಂಬಿಸುವ ಕೆಲಸ ಮಾಡಿದ್ರು. ಅಷ್ಟೇ ಅಲ್ಲದೆ ನಂದಿನಿ ಹಾಲಿನ ಬೂತ್ಗೆ ಭೇಟಿ ನೀಡಿ ನಂದಿನಿ ಹಾಲು ಕುಡಿಯುವ ಮೂಲಕ ರೈತರಿಗೆ ಹಾಲಿನ ಬೆಂಬಲ ಬೆಲೆ ಸರ್ಕಾರ ಸರಿಯಾಗಿ ಕೊಡುತ್ತಿಲ್ಲ, ಹಾಲಿನ ದರ ಏನೋ ಏರಿಕೆ ಮಾಡಿದೆ, ಆದ್ರೆ ಸಬ್ಸಿಡಿಯನ್ನ ರೈತರಿಗೆ ಕೊಟ್ಟಿಲ್ಲ, ಮುಂದಿನ ದಿನಗಳಲ್ಲಿ ರೈತರಿಗೆ ಸಬ್ಸಿಡಿ ಬಾಕಿ ಕ್ಲಿಯರ್ ಮಾಡದೇ ಇದ್ರೆ ಹೋರಾಟ ಮಾಡುತ್ತೇವೆ ಎಂದು ಸರ್ಕಾರಕ್ಕೆ ನಿಖಿಲ್ ಕುಮಾರಸ್ವಾಮಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್, ಈಗ ನಂದಿನಿ ಬೂತ್ ನಲ್ಲಿ ಹಾಲನ್ನ ಕುಡಿತಾ ಇದ್ರಿ, ಯಾವ ಉದ್ದೇಶಕ್ಕಿದು? ಇಲ್ಲಿ ಒಂದು ನಂದಿನಿ ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಹೆಮ್ಮೆ. ವಿಶೇಷವಾಗಿ ನಮ್ಮ ರೈತರುಗಳು ಏನು ಅತಿ ಹೆಚ್ಚು ಹಾಲು ಉತ್ಪಾದನೆಯನ್ನು ಮಾಡ್ತಾರೆ. ಇತ್ತೀಚಿನ ಕೆಲವೊಂದಷ್ಟು ತಿಂಗಳುಗಳಿಂದ ಏನು ಸರ್ಕಾರ ಸಬ್ಸಿಡಿಗಳನ್ನ ಇವತ್ತು ಏನು ರೈತರುಗಳಿಗೆ ಕೊಡಬೇಕಾಗಿತ್ತು, ಹಾಲು ಉತ್ಪಾದಕರುಗಳಿಗೆ ಹಲವಾರು ತಿಂಗಳುಗಳಿಂದ 1200 ಕೋಟಿ ರೂಪಾಯಿ ಇವತ್ತು ಸಬ್ಸಿಡಿಯನ್ನು ಕೊಡದಿರ ಇದೇ ರೀತಿ ಬಾಕಿ ಉಳಿಸ್ಕೊಂಡಿದ್ದಾರೆ. ಬಹುಶಃ ಸಾಕಷ್ಟು ಜನ ಇವತ್ತು ಹಾಲು ಉತ್ಪಾದಕರು ಅವರ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥದ್ದೇ, ಅವರ ಕುಟುಂಬಗಳು ನಿರ್ವಹಣೆ ಆಗ್ತಾ ಇರ್ತಕ್ಕಂಥದ್ದೇ ಇವತ್ತು ಹಾಲು ಉತ್ಪಾದಕರು ಇವತ್ತೇನು ಸಂಪೂರ್ಣವಾಗಿ ಅವಲಂಬಿತರಾಗಿದ್ದಾರೆ. ಜನತಾದಳ ಪಕ್ಷ ಇವತ್ತು ನಾವೆಲ್ಲರೂ ರೈತ ಕುಟುಂಬದಿಂದ ಬಂದಿರತಕ್ಕಂಥದ್ದು, ರೈತ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಈ ಒಂದು ಪಕ್ಷ. ನಾವು ಇದನ್ನು ಇದೇ ರೀತಿ ಏನಿವತ್ತು ಈ ಸಬ್ಸಿಡಿಗಳನ್ನ ಇನ್ನೂ ಹಲವಾರು ತಿಂಗಳುಗಳು ಏನು ಬಾಕಿ ಉಳಿಸ್ಕೊಂಡಿದ್ದಾರೆ, ಇದೇ ರೀತಿ ಇವ್ರು ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದಾದರೆ ಇದರ ವಿರುದ್ಧವಾಗೂ ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಕ್ಕಂಥ ಕೆಲಸ ಸದನದ ಒಳಗೆ ಸದನದ ಹೊರಗಡೆ ಎರಡೂ ಕಡೆ ಮಾಡ್ತೇವೆ ಅಂತಕ್ಕಂಥದ್ದನ್ನು ಹೇಳ್ತೇನೆ. ನಿರಂತರವಾಗಿ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕ್ತಿರುವ ನಿಖಿಲ್ ನೋಡ್ತಾ ಇದ್ರೆ ಜೆಡಿಎಸ್ನ ಮುಂದಿನ ಸಾರಥಿಯಾಗುವ ಎಲ್ಲಾ ಲಕ್ಷಣಗಳು ಕಂಡು ಬರ್ತಿದೆ. ಅದಕ್ಕೆ ಪುಷ್ಟಿ ಕೊಡುವಂತೆ ಕೆಂಗೇರಿಯಿಂದ ಮೈಸೂರಿನವರೆಗೆ ರಸ್ತೆಯಲ್ಲಿ ನಿಖಿಲ್ಗಾಗಿ ಕಾಯುತ್ತಿದ್ದವರ ಜೊತೆ ಫೋಟೋ ತೆಗೆಸಿಕೊಳ್ಳೋದು, ಆತ್ಮೀಯವಾಗಿ ಮಾತನಾಡೋದು, ಜೊತೆಗೆ ಡ್ಯಾನ್ಸ್ ಮಾಡುವ ಮೂಲಕ ಜನರು ಮತ್ತು ಕಾರ್ಯಕರ್ತರಿಗೆ ಮತ್ತಷ್ಟು ಹತ್ತಿರವಾಗುವ ಪ್ರಯತ್ನ ಮಾಡುತ್ತಿದ್ದಾರೆ. ಕೇವಲ ಕಾರ್ಯಕರ್ತರ ಜೊತೆ ಅಲ್ಲದೆ ಮುಖಂಡರು ಹಾಗೂ ಮಾಜಿ ಹಾಲಿ ಶಾಸಕರ ಜೊತೆ ಕೂಡ ಒಟ್ಟಿಗೆ ಹೆಜ್ಜೆ ಹಾಕಿ ಕೈ ಹಿಡಿದು ನಡೆದು ಶಾಸಕರ ಜೊತೆಯೂ ಡ್ಯಾನ್ಸ್ ಮಾಡಿದ್ರು. ಈ ಮೂಲಕ ನಿಖಿಲ್ ನಾಯಕತ್ವದ ಗುಣವನ್ನ ಬೆಳೆಸಿಕೊಳ್ಳುತ್ತಿದ್ದಾರೆ. ಈಗಾಗಲೇ ಕುಮಾರಸ್ವಾಮಿ ರಾಜ್ಯದಿಂದ ರಾಷ್ಟ್ರ ರಾಜಕಾರಣಕ್ಕೆ ಹೋಗಿದ್ದು, ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರ ಅನುಪಸ್ಥಿತಿ ಕಾಡದಂತೆ ನಿಖಿಲ್ ನೋಡಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ. ಎತ್ತಿನ ಗಾಡಿ ಸವಾರಿ ಮಾಡಿ ಕಾರ್ಯಕರ್ತರನ್ನ ಹುರಿದುಂಬಿಸಿದ ನಿಖಿಲ್. ಪಾದಯಾತ್ರೆ ಮಂಡ್ಯಕ್ಕೆ ಎಂಟ್ರಿ ಕೊಡ್ತಿದ್ದಂತೆ ನಿಖಿಲ್ ಸ್ವಾಗತಕ್ಕೆ ಎತ್ತಿನ ಗಾಡಿಗಳನ್ನ ತರಿಸಲಾಗಿತ್ತು. ಈ ವೇಳೆ ನಿಖಿಲ್ ಎತ್ತಿನ ಗಾಡಿ ಏರಿ ತಲೆಗೆ ಮಂಡ್ಯ ಸ್ಟೈಲ್ನಲ್ಲಿ ಶಾಲು ಕಟ್ಟಿ ಕಾರ್ಯಕರ್ತರು ಮುಖಂಡರ ಜೊತೆ ಎತ್ತಿನ ಗಾಡಿ ಸವಾರಿ ಮಾಡಿದ್ರು. ಈ ಮೂಲಕ ಸಿನಿಮಾ ಬಿಟ್ಟು ಮಂಡ್ಯ ಮತ್ತು ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯವಾಗಿ ಇರುತ್ತೇನೆ ಅನ್ನೋ ಸಂದೇಶವನ್ನ ರವಾನಿಸಿದ್ರು.
ನೈತಿಕ ಹೊಣೆ ಹೊತ್ತು ಸಿಎಂ ರಾಜೀನಾಮೆ ಕೊಡಬೇಕೆಂದು ನಿಖಿಲ್ ಆಗ್ರಹ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಾಗೂ ಸಿಎಂ ಸಿದ್ದರಾಮಯ್ಯಗೆ ನೈತಿಕ ಪದಕ್ಕೆ ಕಿಂಚಿತ್ತೂ ಅರ್ಥ ಗೊತ್ತಿದ್ರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ ಅವರಿಗೆ, ಅವರ ಪಕ್ಷಕ್ಕೆ, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನಾದರೂ ಕಿಂಚಿತ್ತು ನೈತಿಕತೆ ಒಂದು ಪದಕ್ಕೆ ಅರ್ಥ ಗೊತ್ತಿದ್ರೆ ಇವತ್ತು ಅವರು ನೈತಿಕತೆಯನ್ನು ಒತ್ತು ರಾಜೀನಾಮೆಯನ್ನು ಕೊಡ್ತಕ್ಕಂಥದ್ದು ಸೂಕ್ತ. ಅಷ್ಟೇ ಅಲ್ಲ, ಇವತ್ತು ಯಾವ ರೀತಿ ರಾಜ್ಯ ಸರ್ಕಾರ ಕಳೆದ 15-16 ತಿಂಗಳಿಂದ ನಡ್ಕೊಳ್ತಾ ಇದೆ, ಬಹುಶಃ ಈಗಾಗಲೇ ರಾಜ್ಯದ ಜನತೆ ಚೀಮಾರಿಯನ್ನು ಹಾಕಿದ್ದಾರೆ. ಮೊದಲು ಇವತ್ತಾಗಿರ್ತಕ್ಕಂಥ ಹಗರಣ ಅಕ್ರಮ ಏನಿದೆ, ನೈತಿಕತೆಯನ್ನು ಒತ್ತು ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿ. ಬೃಹತ್ ಹಾರಗಳನ್ನ ಹಾಕುವ ಮೂಲಕ ನಿಖಿಲ್ಗೆ ಸ್ವಾಗತ. ಪಾದಯಾತ್ರೆ ಉದ್ದಕ್ಕೂ ಜೆಡಿಎಸ್ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿತ್ತು. ಹಲವು ಕಡೆ ನಿಖಿಲ್ ಕುಮಾರಸ್ವಾಮಿಗೆ ಬೃಹತ್ ಹಾರ ಹಾಕುವ ಮೂಲಕ ಸ್ವಾಗತ ಕೋರಲಾಗುತ್ತಿತ್ತು. ನಿಖಿಲ್ ಕುಮಾರಸ್ವಾಮಿ ಹೆಜ್ಜೆ ಹಾಕಿದ ಹಲವು ಗ್ರಾಮಗಳಲ್ಲೂ ಮಹಿಳೆಯರು ಆರತಿ ಬೆಳಗ್ಗೆ ಸ್ವಾಗತ ಕೋರಿದ್ರು. ಜೊತೆಗೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಬೆಂಬಲ ನೀಡಿದ್ರು. ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕುವುದಕ್ಕೆ ಸೀಮಿತವಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಮತ್ತು ಸಿಎಂ ಡಿಸಿಎಂ ವಿರುದ್ಧ ಪದೇ ಪದೇ ವಾಗ್ದಾಳಿ ನಡೆಸುತ್ತಿದ್ದಾರೆ. ನೀವು ಪಾದಯಾತ್ರೆ ಮಾಡ್ತಾ ಇದ್ದೀರಾ, ಮೊದಲದಾಗಿ ಇದೊಂದು ಪಶ್ಚಾತ್ತಾಪದ ಯಾತ್ರೆ ಅಂದ್ರು. ನೀವು ಖುದ್ದು ಸಿದ್ದರಾಮಯ್ಯ ಏನ್ ಹೇಳ್ತಾ ಇದ್ದಾರೆ, ಇದೊಂದು ಸುಳ್ಳಿನ ಯಾತ್ರೆ, ಸುಳ್ಳು ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ಜನ ಕೇಳ್ತಾರ ಅಂತ ಹೇಳಿ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದಿಂದನೂ ಕೇವಲ ಸುಳ್ಳಿನ ಸುರಿಮಳೆಗಳನ್ನ ಸುರಿಸಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಸರ್ಕಾರ, ಈ ಕಾಂಗ್ರೆಸ್ನ ಸರ್ಕಾರ. ಇವತ್ತೇನು ಸುಳ್ಳು ಕಡತಗಳನ್ನ, ಇಲ್ಲದೇ ಇರ್ತಕ್ಕಂಥ ದಾಖಲೆಗಳನ್ನ ಸೃಷ್ಟಿ ಮಾಡಿ ಮೂಡಾದಲ್ಲಿ ಇವತ್ತು 14 ನಿವೇಶನಗಳು ಯಾವ್ಯಾವ ರೀತಿ ಹಂಚ್ಕೊಂಡಿದ್ದಾರೆ ಅವರ ಕುಟುಂಬಕ್ಕೆ ಅಂತಕ್ಕಂಥದ್ದು ಇವತ್ತು ಜಗಜ್ಜಾಹಿರ. ಹಾಗಾಗಿ ಒಂದು ಕಡೆ ಅದೇನೋ ಜನಸ್ಪಂದನ ಕಾರ್ಯಕ್ರಮ ಅಂತ ಮಾಡಿದ್ರು, ಈಗ ಬೇರೆ ಥರ ಹೇಳ್ತಾರೆ. ಪ್ರತಿನಿತ್ಯ ಅವರ ಆರೋಪಗಳಲ್ಲಿ ಯಾವುದೇ ರೀತಿಯಾದಂಥ ಉರುಳಿಲ್ಲ. ಎಲ್ಲೋ ಒಂದು ಕಡೆ ಮಾನ್ಯ ಸಿದ್ದರಾಮಣ್ಣ ಅವರಿಗೆ 100ಕ್ಕೆ 100 ಅವರು ರಾಜೀನಾಮೆ ಕೊಡ್ತಕ್ಕಂಥ ದಿನ ಭಾಳ ದೂರ ಇಲ್ಲ ಅಂತಕ್ಕಂಥ ಒಂದು ಅರಿವು ಮೂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಈ ರೀತಿಯಾದಂಥ ಹತಾಶೆಯ ಮನೋಭಾವದಿಂದ ಮಾತನಾಡ್ತಾ ಇದ್ದಾರೆ. ಜೆಡಿಎಸ್ ಬಿಜೆಪಿ ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಸಿದ್ದರಾಮಯ್ಯ ರಾಜೀನಾಮೆ ಕೊಡಲ್ಲ ಅಂತ ಅವರ ಮಂತ್ರಿ ಮಂಡಲದವ್ರು ಹೇಳ್ತಾವ್ರೆ. ಇವತ್ತೇನು ಈ ಮೂಡ ಹಾಗೂ ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಈ ಹಗರಣ, ಇವತ್ತು ಈ ಭ್ರಷ್ಟಾಚಾರ ಇಡೀ ರಾಜ್ಯದ ಜನತೆಗೆ ಇವತ್ತು ಸಂಪೂರ್ಣವಾಗಿ ಒಂದು ಬೆಳಕು ಚೆಲ್ತಕ್ಕಂಥ ಒಂದು ಪ್ರಯತ್ನವನ್ನು, ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಪಾದಯಾತ್ರೆನ ಹಮ್ಮಿಕೊಂಡಿದ್ದೇವೆ. ಇವತ್ತು ಏನಾದರೂ ನೈತಿಕತೆ ಅಂತಕ್ಕಂಥದ್ದು ಇದ್ದರೆ ಇವತ್ತು ಸಿದ್ದರಾಮಯ್ಯನಿಗೆ ಮೊದಲು ಅವರು ರಾಜೀನಾಮೆ ಕೊಡಬೇಕಾಗ್ತದೆ. ರಾಜೀನಾಮೆ ಕೊಡುವಂಥ ದಿನ ಹತ್ರ ಆಗಿದೆ ಅಂತೀರ ಹಾಗಾದ್ರೆ, ಸಿದ್ದರಾಮಯ್ಯ ಗೊತ್ತಾಗಿದೆ ಅಂತೀರ ಹಾಗಾದ್ರೆ ನೀವು? 100ಕ್ಕೆ 100 ಇವತ್ತು ಇದರಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೇ ಅಲ್ಲದೆ ವಿಜೇಂದ್ರ ಮತ್ತು ನಾನು ಸಹೋದರರಂತೆ ರಾಜ್ಯಾದ್ಯಂತ ಹೋರಾಟ ಮಾಡಿ ಸರ್ಕಾರ ತರಲು ಪಣ ತೊಡುತ್ತೇವೆ ಎನ್ನುವ ಮೂಲಕ ಬಿಜೆಪಿ ಜೆಡಿಎಸ್ ನಾಯಕರ ಒಗ್ಗಟ್ಟಿನ ಸಮನ್ವಯ ಸಂದೇಶ ನೀಡಿದ್ದಾರೆ. ಒಂದು ಮಾತು ಹೇಳಿದ್ರು, ವಿಜೇಂದ್ರ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಒಂದೇ ತಾಯಿಯ ಮಕ್ಕಳಂತೆ ಹೋರಾಟ ಮಾಡ್ತಾ ಇದ್ದಾರೆ ಅಂತೇಳಿ. 2006-07ರಲ್ಲಿ ಮೊದಲನೇ ಬಾರಿ ಮಾನ್ಯ ಕುಮಾರಣ್ಣವರ ಸರ್ಕಾರ, ಕುಮಾರಣ್ಣವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ 20 ತಿಂಗಳ ಆಡಳಿತ ಬಿಜೆಪಿ ಜೊತೆಯಲ್ಲಿ ಏನು ಸೇರಿ ಮಾಡಿದರು, ಅಂದು ಯಡಿಯೂರಪ್ಪ ಸಾಹೇಬರು ಕೊಟ್ಟಂಥ ಸಹಕಾರ, ಭಾರತೀಯ ಜನತಾ ಪಾರ್ಟಿ ನಮಗೆ ಕೊಟ್ಟಂಥ ಒಂದು ಸಹಕಾರ ಇವತ್ತಿಗೂ ಕೂಡ ನಾವು ನೆನೆಸ್ಕೊಳ್ತೇವೆ. ಮುಂದಿನ ದಿನಗಳಲ್ಲಿ ಒಂದು ಕಡೆ ನಾನು, ಒಂದು ಕಡೆ ವಿಜಯೇಂದ್ರರವರು ಇಬ್ಬರು ಸೇರಿ ಈ ಭ್ರಷ್ಟ ಕಾಂಗ್ರೆಸ್ನ ಸಂಪೂರ್ಣವಾಗಿ ರಾಜ್ಯದಿಂದ ನಿರ್ಮೂಲನೆ ಮಾಡ್ತೇವೆ. ಇನ್ನು ಜೆಡಿಎಸ್ ಬಿಜೆಪಿ ಪಾದಯಾತ್ರೆ 100 ಕಿಲೋಮೀಟರ್ ದಾಟುತ್ತಿದ್ದಂತೆ ಕಾರ್ಯಕರ್ತನೊಬ್ಬ ಕೇಕ್ ಮೇಲೆ 100 ಕಿಲೋಮೀಟರ್ ಪಾದಯಾತ್ರೆ ಕಂಪ್ಲೀಟ್ ಎಂದು ಬರೆಸಿ ನಿಖಿಲ್ ಕೈಯಲ್ಲಿ ಕೇಕ್ ಕಟ್ ಮಾಡಿಸಿದ್ರು. ಇದೇ ವೇಳೆ ಮಾತನಾಡಿದ ನಿಖಿಲ್, ಈ ಪಾದಯಾತ್ರೆ 100 ಕಿಲೋಮೀಟರ್ ಈಗಾಗಲೇ ದಾಟಿದೆ, ಈ ಪಾದಯಾತ್ರೆಯಲ್ಲಿ ಸತ್ಯ ಹೊರಗೆ ಬರುತ್ತದೆ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವ ಸಮಯ ಹತ್ತಿರ ಬರುತ್ತಿದೆ ಎಂದು ವಾಗ್ದಾಳಿ ನಡೆಸಿದ್ರು. ನಿಮ್ಮ ಪಾದಯಾತ್ರೆ 6 ದಿನ ಆಗಿದೆ, 100 ಕಿಲೋಮೀಟರ್ ದಾಟಿದಿರಿ, ಕೇಕ್ ಕೂಡ ಕಟ್ ಮಾಡಿದಿರಿ. ಈಗಾಗಲೇ ಮೈಸೂರು ಚಲೋ ಪಾದಯಾತ್ರೆ ಇವತ್ತು ಶತಕ ಕಂಪ್ಲೀಟ್ ಮಾಡಿದೆ, ಶತಕ ಪೂರೈಸಿದೆ. ಆದರೂ ಕೂಡ ಕಾರ್ಯಕರ್ತರುಗಳಲ್ಲಿ ಯಾವುದೇ ಹುಮ್ಮಸ್ಸು ಕಮ್ಮಿ ಆಗಿಲ್ಲ. ಮೊದಲನೇ ದಿನ ಕೆಂಗೇರಿನಲ್ಲಿ ಏನು ಚಾಲನೆ ಐತಿ ಪಾದಯಾತ್ರೆ, ಅದೇ ಹುಮ್ಮಸ್ಸಿನಲ್ಲಿ ಇವತ್ತು ಅಪ್ ಟು ಮೈಸೂರವರೆಗೂ ಸಾಕ್ತಕ್ಕಂಥ ಈ ಪಾದಯಾತ್ರೆಯಲ್ಲಿ ಕಾರ್ಯಕರ್ತರುಗಳು ಅತ್ಯಂತ ಉತ್ಸಾಹತೆಯಿಂದ
ನಮ್ಮ ಜೊತೆಯಲ್ಲಿ ಹೆಗಲಿಗೆ ಹೆಗಲು ಕಟ್ಕೊಂಡು ಹೆಜ್ಜೆ ಆಗ್ತಾ ಇದ್ದಾರೆ. ಮುಡಾ ಪಾದಯಾತ್ರೆ ಮೂಲಕ ತಾತ ಮತ್ತು ಅಪ್ಪನ ನೆರಳಿನಿಂದ ಹೊರಬರುತ್ತಿರುವ ನಿಖಿಲ್ ಪಕ್ಷ ಸಂಘಟನೆಯ ಬಗ್ಗೆ ಹೊಸ ಕನಸನ್ನ ಕಟ್ಟಿಕೊಂಡಿದ್ದಾರೆ. ಜೊತೆಗೆ ನಿಖಿಲ್ ತಾನೇ ಜನನಾಯಕನಾಗುವ ಹೆಜ್ಜೆಯನ್ನ ಆರಂಭಿಸಿದ್ದಾರೆ. ವಿಷಯಾಧಾರಿತ ಹಲವು ವಿಚಾರಗಳನ್ನ ಮುಂದಿಟ್ಟುಕೊಂಡು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ. ಒಟ್ಟಾರೆ ನಿಖಿಲ್ ಕುಮಾರಸ್ವಾಮಿ ಮುಡಾ ಪಾದಯಾತ್ರೆಯಿಂದ ಜೆಡಿಎಸ್ ನೂತನ ಸಾರಥಿಯಾಗಿ ಪಕ್ಷವನ್ನು ಬೆಳೆಸುವ ಕಡೆ ಮುಖ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9. ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.